ಮಂಗೋಟೆ ಹಕ್ಕುಪತ್ರ ತಕ್ಷಣ ಕೊಡ್ಬೇಕು ನನಗೆ. 3 ದಿನದಲ್ಲಿ ನನಗೆ ಉತ್ತರ ಅವರು ಕೊಡಲೇಬೇಕು. ಅವ್ರನ್ನ ಮನೆಗೆ ಬಿಡಲ್ಲ, ಇಲ್ಲೇ ಇರ್ಬೇಕು ನೀವು. ತಹಸೀಲ್ದಾರ್ನ ಮನೆಗೆ ಬಿಡಲ್ಲ, ನೀನು ಇಲ್ಲೇ ಕೂತ್ಕೋಬೇಕು, ನಾವು ಇಲ್ಲೇ ಕೂತ್ಕೊಂತೀವಿ, ಕೆಲಸ ಮಾಡಿಕೊಡು ಅಂತ ಹೇಳ್ಬೇಕು. ನಾನು ಮೈಕಲ್ಲಿ ಮಾತಾಡ್ದಂಗೆ ನಡ್ಕೊಳ್ಳೋದು. ತಹಸೀಲ್ದಾರ್ ಈಗ ಬಂದಿದ್ದಾರೆ ಯಾರೋ ಹೊಸಬ್ರು, ಉಪ ತಹಸೀಲ್ದಾರು, ಕೇಸ್ ವರ್ಕರು ಯಾರಿದ್ದೀರಾ, ಪುಣ್ಯಾತ್ಮರು ಒಳ್ಳೆ ಕೆಲಸ ಮಾಡ್ರಿ. ಬಡವರು ನೀವೇನು ಭಿಕ್ಷೆ ಎಲ್ಲ ಕಂಡ್ರಿ, ಇದು ಅವ್ರ ಹಕ್ಕು ಸರ್. ಅಲ್ಲಿರೋ ದಾಖಲೆ ತರಿಸ್ಕೊಂಡು, ಒಂದು ವೇಳೆ ದಾಖಲೆ ಇಲ್ಲ ಅಂದ್ಕೊಳ್ಳಿ, ಮತ್ತೆ VA ಹೋಗಿ ಅವ್ರ ಮನೆ ಪರಿಶೀಲನೆ ಮಾಡಿ ವರದಿ ಹಾಕಿ ಅವ್ರ ಹಕ್ಕುಪತ್ರ ಕೊಡಕ್ಕೆ ಬರುತ್ತೆ. ಈಸಿ. ನಾನು ಹಾಕಲ್ಲ, ನಾನು ಕೊಡಲ್ಲ. ಯಾಕಂಗೆ ಮಾಡ್ತಾರೆ ಅಂದರೆ, ಈ ಹಳ್ಳಿಯಲ್ಲಿ ನನ್ನಂತ ಬಿಳಿ ಬಟ್ಟೆನೂ ಅವ್ರು ಕೊಡಬೇಡ್ರಿ, ಅವ್ರು ಕೊಟ್ಟರೆ ನಾನು ಸುಮ್ಮನಿರಲ್ಲ, ಈ ಥರ ಅಡ್ಡ ಒಪ್ಪ ಕುಂತಿರ್ತಾನೆ. ಅವ್ರು ನಾನು ಓಟ್ ಹಾಕಲ್ಲ, ನನ್ನ ಗೆಲ್ಸಿಲ್ಲ, ಅವ್ನು ಸೋಮಣ್ಣನ ಗೆಲ್ಸವ್ರೆ, ರಾಮಣ್ಣನ ಗೆಲ್ಸವ್ರೆ. ಅವ್ನು ಸೋಮಣ್ಣ ರಾಮಣ್ಣ ನಿಮ್ಮ ನಾಯಕನಲ್ಲ, ನೀವೇ ನಾಯಕರು. ಏನು ತಗೋಬೇಕಾ ಮನೆ ಕಸ ಗುಡ್ಸೋದ, ಹಕ್ಕುಪತ್ರ ಕೊಡ್ತೀಯ? ಇದು ಪ್ರಶ್ನೆ. 1 ಸರಿ ನಮಸ್ಕಾರ ಸರ್ ಅಂತ ಹೇಳ್ಬೇಕು, 2 ಸರಿ ನಮಸ್ಕಾರ ಸರ್ ಅಂತ ಹೇಳ್ಬೇಕು, 3 ಸರಿ ನಮಸ್ಕಾರ ಹೇಳ್ಬೇಕು, 4ನೇ ಸರಿ ಮನೇಲಿ ಕಸ ಗುಡಿಸ್ತೀರಾ? ಯಾವುದರಿಂದ? ಪೊರ್ಕೆ ಲಕ್ಷ್ಮಿ ಕಣವ, ಆ ಲಕ್ಷ್ಮವನ್ನ ಕರ್ಕೊಂಬರ್ಬೇಕು. ಅವ್ರು ಹೊಡೆಯೋಕ್ಕಲ್ಲ, ಧಿಕ್ಕಾರ ಹೇಳಕ್ಕೆ ನೆಲ ಬಡ್ದಿದ್ದೀವಿ ಇಲ್ಲಿ ಅನೇಕ ಸಾರಿ. ಧಿಕ್ಕಾರ ಯಾರು ತಪ್ಪು ಮಾಡ್ತಾನೋ ಅವನು. ಪಾಪ ಎಲ್ಲ ಅಧಿಕಾರಿಗಳು ತಪ್ಪು ಅಂತ ನಾನು ಹೇಳಲ್ಲ, ಒಳ್ಳೆ ಕೆಲಸ ಮಾಡೋ ಅಧಿಕಾರಿಗಳಿದ್ದಾರೆ. ಈಗ ಕುಸುಮ ಅಂತ ಒಂದು ಹುಡುಗಿ ಇದೆ ಇಲ್ಲಿ VA, ಅವನು ಪುಣ್ಯಾತ್ಮ RI ಮಾಡಿರೋ ತಪ್ಪಿಗೆ ವಂಶವೃಕ್ಷ ಅದು. ಈಗ ಜೈಲ್ಗೆ ಹೋಗ್ತಾರವರು, RI FIR ಆಗಿದೆ, ಸುಳ್ಳು ವಂಶವೃಕ್ಷ ಕೊಡ್ತಾನೆ ಸರ್. ಈ ಸುಳ್ಳು ವಂಶವೃಕ್ಷ ಭದ್ರಾವತಿಯಲ್ಲಿ ಸಿಕ್ಕಾಬಿಟ್ಟೆ, ಅದು ಹೊಳೆಹೊನ್ನೂರು ಕಡೆ ಅಂತೂ ಸಿಕ್ಕಾಬಿಟ್ಟೆ. ಅದು ಕಲ್ಲಾಪುರ ಇರ್ಬೋದು, ಅರಕೆರೆ ಇರ್ಬೋದು, ಕಾನೂನು ಪ್ರಕಾರ ಹಕ್ಕುಪತ್ರಗಳನ್ನ ಕೊಡಬೇಕು. ಇಲ್ಲದೆ ಇದ್ರೆ ಬಾವುಟ ಆರ್ಸಕ್ಕೆ ಬಿಡಲ್ಲ ತಹಸೀಲ್ದಾರ್ರೆ. ರಾಷ್ಟ್ರಧ್ವಜವನ್ನು ಆರಿಸ್ಬೇಕಾದ್ರೆ ನೀವು ಜನರನ್ನ ರಕ್ಷಣೆ ಮಾಡಿ, ಎಲ್ಲರಿಗೂ ಸಮಾಧಾನ ಮಾಡಿ, ಹಕ್ಕುಗಳನ್ನ ಕೊಟ್ಟು ರಾಷ್ಟ್ರಧ್ವಜ ಆರಿಸ್ಬೇಕು. ಇಲ್ಲದೆ ಇದ್ರೆ ನಿಮ್ಗೆ ಆರ್ಸಕ್ಕೆ ಹಕ್ಕಿಲ್ಲ. ಭದ್ರಾವತಿಯಲ್ಲಿ ಯಾವ ಬಡವರು ಬೀದಿ ಪಾಲಾಗ್ದೇನೆ ರಕ್ಷಣೆ ಮಾಡಿದೀವಿ ಅಂದ್ರೆ ಮಾತ್ರ ಆಗಸ್ಟ್ 15 ಬಾವುಟ ಆರಿಸ್ಬೇಕು. ಇದು ಮಹಾತ್ಮ ಗಾಂಧೀಜಿಯವರು ಅವತ್ತು ಯಾಕೆ ಬಾವುಟ ಅಂತ ಮಾಡಿದ್ರು ಅಂದ್ರೆ, ರಾಷ್ಟ್ರಧ್ವಜ ಆರಿಸೋನು ಪ್ರಾಮಾಣಿಕನಾಗಿರಬೇಕು, ಜನರ ಸೇವಕನಾಗಿರಬೇಕು, ಯಾವ ಲೂಟಿ ಮಾಡಿರಬಹುದು, ಅವನು ಬಾವುಟ ಆರಿಸ್ಬೇಕು. ಬಾವುಟ ಆರಿಸೋರೆಲ್ಲ ಯಾರು? MLA, ಮಂತ್ರಿ, ಶಾಸಕರು. ಯಾರು ಲೂಟಿ ಮಾಡಿಲ್ವಾ? ಮಾಡಬೇಡಿ ಅಂತೇಳಿ ನಾವು ಹೇಳ್ತಾ ಇರೋದು. ಆಗಸ್ಟ್ 15ರೊಳಗೆ ಯಾರು ಹೊಸಬ್ರು ತಹಸೀಲ್ದಾರು ಪ್ರದೀಪ್ ಅವರೇ, ಮಂಜಾನಾಯ್ಕ ಉಪ ತಹಸೀಲ್ದಾರೆ, ನೀವು ದಯಮಾಡಿ ನನಗೆ ಎಷ್ಟು ವರ್ಷ ಅಂತ ಹೋರಾಟ ಮಾಡಲಿ ರೈತರದ್ದು ನ್ಯಾಯ ಕೊಡಬೇಕು. ಪೆನ್ಷನ್ದಂತೂ ಬಿಡೋದೇ ಇಲ್ಲ. 7,000ದಲ್ಲಿ 10,000 ಜನ ಇಲ್ಲಿ ಬಂದು ಕೂತ್ಕೊಳ್ತಾರೆ. ಈಗ ಅವರೆಲ್ಲರನ್ನೂ ಕರ್ಕೊಂಡು ಇವ್ರೇನು ಮಾಡ್ದವ್ರು ಗೊತ್ತಾ ಸರ್, ಒಳಗೆ ಬಂದವ್ರಿಗೆಲ್ಲ ಇಲ್ಲ MLA ಅವ್ರು ಅಲ್ಲಿ ಬರ್ದವ್ರಂತೆ, ಇನ್ನು 1 ತಿಂಗಳು, ಇನ್ನು 15 ದಿವಸ, ಅವರು ಪಾಪ ಬರ್ತಾರೆ ವಾಪಸ್ ಹೋಗ್ತಾರೆ, ಬರ್ತಾರೆ ವಾಪಸ್. ಈಗ 2-3 ತಿಂಗಳಾಯ್ತು. ಈಗ ನಾನು ಕುಂತಿದ್ದೀನಿ, ಯಾರು ವಾಪಸ್ ಹೋಗ್ಬಾರ್ದು, ಇಲ್ಲಿ ಕೂತ್ಕೋಬೇಕು. ಅದು ಹೆಂಗೆ ಸರಿಪಡಿಸ್ಬೇಕಂತ ನನಗೆ ಗೊತ್ತಿದೆ. ಆನ್ಲೈನ್ ಓಪನ್ ಮಾಡಬೇಕು, ಯಾವ್ದು ತಪ್ಪಾಗಿದೆ ಇಲ್ಲಿಂದನೇ ಸರಿಪಡಿಸ್ಬೇಕು. ಅವಳ ಹೆಸರು, ಅವ್ರ ದಾಖಲೆ, ವಂಶವೃಕ್ಷ, ಮಣ್ಣು ಮಸಿ ಎಲ್ಲ ನೀವೇ ಮಾಡ್ಬೇಕು ತಹಸೀಲ್ದಾರ್ರೆ. ತಹಸೀಲ್ದಾರ್ ಕೆಲಸ ಏನು ಗೊತ್ತಾ, ಎಲ್ಲ VA RI ಕೇಸ್ ವರ್ಕರ್ನ ಕರ್ಸ್ಕೊಂಡು EM ತಪ್ಪೈತೆ, EM ಸರಿ ಇಲ್ಲ, EM ಸರಿಪಡಿಸ್ಬೋದು, ಇದು ಕೆಲಸ ನಿಮ್ಮದು. ಅದಕ್ಕಾಗಿ ಮಾನ್ಯ ತಹಸೀಲ್ದಾರ್ರೆ, ಹೊಸಬ್ರಿದ್ದೀರಿ, ತಾವು ತುರ್ತಾಗಿ ಬಂದಿದ್ದೀರಿ, ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಕ್ರಮವಾಗಿ ನಮ್ಮ ಹಣವನ್ನು ಇಟ್ಕೊಂಡಿರೋದ್ರಿಂದ ಆ ಕೇಸನ್ನು ಹಾಕಿ ಇಮಿಡಿಯೇಟ್ಲಿ ಕೋರ್ಟ್ಗೆ ಕಳಿಸ್ಬೇಕು, ಅರೆಸ್ಟ್ ಮಾಡಬೇಕು ಅವ್ರನ್ನ. ಹೌದಾ ಸರ್? ಇಷ್ಟನ್ನು ಹೇಳೋಣ. ಒಂದು ವೇಳೆ ಪೊಲೀಸರು ಮಾಡಲಿಲ್ಲ ಅಂದರೆ ದಯಾಮರಣ ಅರ್ಜಿ ಬರಿತೇವೆ ರಾಷ್ಟ್ರಪತಿಗಳಿಗೆ. ಬರಿಬೋದಾ? ನಮಗೆ ಮರಣ ಕೊಟ್ಬಿಡಯ್ಯ, ನಮಗೆ ನಿಮ್ಮ ಬದುಕಕ್ಕಾಗ್ತಾ ಇಲ್ಲ, ಇದು ದಯಾಮರಣ ಅರ್ಜಿ ಬಸವರಾಜಣ್ಣವ್ರೆ. ಯಾಕೆಂದರೆ ರಾಷ್ಟ್ರಪತಿಗಳು ಹೋದ್ರೆ ಇಮಿಡಿಯೇಟ್ಲಿ SP DC ಬರುತ್ತೆ, DC SP ಅಂದರೆ ಸರ್ಕಂತ ಅಲ್ಲಿಗೆ ಬರ್ತದೆ. ನಾವು ಸುಮ್ಮನೆ ಯಾಕೆ ಕೇಳಬೇಕು? ಎಲ್ಲಿ ಬರಿಬೇಕು ಅಲ್ಲಿ ಬರೆದ್ರೆ ಸೀದಾ ಬರ್ತದೆ. ಒಂದು ವೇಳೆ ಓಲ್ಟನ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ನಿಮ್ಮನ್ನ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿ ತಿಂಡಿ ಕಾಫಿ ಎಲ್ಲ ಕೊಡ್ತಾರ್ರಿ. ಇನ್ನೂ ಜಾಸ್ತಿ ಆದರೆ ಅಲ್ಲಿ ಜೈಲ್ ಹತ್ರ ಕರ್ಕೊಂಡು ಹೋಗ್ತಾರೆ, ಜೈಲು ಒಳಗೆ ಬಿಡ್ತಾರೆ, ಊಟ ಕೊಡ್ತಾರೆ. ದೇಶಕ್ಕಾಗಿ ಎಷ್ಟೋ ಜನ ಜೈಲಿಗೆ ಹೋಗಿದ್ರು ಗಾಂಧೀಜಿ ಅವರೆಲ್ಲ, ಗೊತ್ತಿಲ್ವಾ? 1000 ದಿನ ಜೈಲಲ್ಲಿದ್ದಾರೆ.
ನಮ್ಮ ಹೆಣ್ಮಕ್ಳು ಜೈಲಲ್ಲಿದ್ದಾರೆ, ನೀವು ಜೈಲಲ್ಲಿ ಇರೋಕ್ಕಾಗಲ್ವಾ? ಈಗ ನೀವು ಮನೇಲಿರೋದು ಜೈಲೆಯ, ಯಾಕಂದ್ರೆ ಕೆಲಸ ಇಲ್ಲದಲ್ಲೇ ಮನೇಲಿ ಇರೋಕ್ಕಾಗೋದಿಲ್ಲ. ಹೋಗೋಣ ನಡ್ರಿ, ಅಲ್ಲೇ ಸಾವಿರಾರು ಜನ ಇದ್ದಾರೆ. ನಾವು ನ್ಯಾಯಕ್ಕಾಗಿ ಜೈಲಿಗೆ ಬಂದಿದ್ದೀವಿ. ಜೈಲಿಗೆ ಬಂದಮೇಲೆ ಕೋರ್ಟಿಗೆ ಬರುತ್ತೆ, ಕೋರ್ಟಲ್ಲಿ ನ್ಯಾಯಾಧೀಶರು ನಮ್ಮ ಪರ ಇರ್ತಾರೆ. ಸ್ವಾಮಿ ನಾನು ಕಟ್ಟಿರೋ ದುಡ್ಡಿಗೆ ಇವನು ನನಗೆ ಕೊಡ್ತಾ ಇಲ್ಲ ಅಂದಾಗ ನ್ಯಾಯ ಸಿಗುತ್ತೆ. ಅಷ್ಟರೊಳಗೆ ಏನಾದ್ರು ಪೊಲೀಸರು ಬುದ್ಧಿವಂತರಾದರೆ, ಏನಾದ್ರು ಮಾನವೀಯತೆ ಇದ್ದರೆ, ಈಗ ನಮ್ಮ DYSP ಒಬ್ಬ ಪರವಾಗಿಲ್ಲ, ಆದರೆ ನನಗೆ ಈ ವಿಷಯದಲ್ಲಿ ನನಗಿನ್ನೂ ಗೊತ್ತಿಲ್ಲ. ಪ್ರಕಾಶ್ ರಾಥೋಡು ಬೆಂಗಳೂರಿಗೆ ಹೋಗಿದ್ದಾರೆ, ಇಲ್ಲ. ನಾಗಮ್ಮನವರು ಹೆಚ್ಚು ಬುದ್ಧಿವಂತರು, ಇವರೇ ಬಗೆಹರಿಸ್ಬೋದು. ಇದು ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಮಂಗಳೂರು LIC ಅಧಿಕಾರಿಗಳನ್ನ ನಮ್ಮ ಜೊತೆ ಕರೆಸಿ, ನಮ್ಮ ತಪ್ಪಿದ್ರೆ ನಮ್ಮನ್ನು ಕೇಳಿ, ಅವ್ರು ತಪ್ಪಿದ್ರೆ ಅವ್ರು ಕೇಳೋಣ, ಮುಖಾಮುಖಿ ಮಾಡಬೇಕು. ನಾವು ಇಲ್ದಾಗ ಅವ್ರ ಹತ್ರ ಬರ್ಸ್ಕೊಂಡು ಕಳ್ಸೋದು ಬೇಡ. ಬರ್ಸಿದ್ದಾರೆ, ಈಗಾಗಲೇ ಕರೆಸಿ ಬರ್ಸ್ ಕಳ್ಸಿದ್ದಾರೆ. ಆ ವರದಿ ನಾವು ಕೇಳಲ್ಲ, ನಮ್ಮ ಮುಂದೆ ಕೂತ್ಕೊಂಡು ಹೇಳಬೇಕು.